ಬಡ ಕೂಲಿ ಕಾರ್ಮಿಕ ವಾಸವಾಗಿದ್ದ. ಆತ ಒಂದು ದಿನ ಚೆನ್ನಪ್ಪನ ತೋಟದ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದ. ತೋಟದಂಚಿನಲ್ಲಿ ಒಂದು ನಾಯಿ ಮರಿ ನೋವಿನಲ್ಲಿ ಕುಯ್ ಎಂದು ಅಳುವುದು ಕೇಳಿಸಿತು ಅವನಿಗೆ. ವೀರನಿಗೆ ಪ್ರಾಣಿಗಳೆಂದರೆ ಪ್ರಾಣ. ಅವನು ತಕ್ಷಣ ಅದರತ್ತರ ಓಡಿದ. ನಾಯಿ ಮರಿಯ ಕಾಲಿಗೆ ಪೆಟ್ಟಾಗಿತ್ತು. ವೀರ ಮರಿಯನ್ನು ಎತ್ತಿಕೊಂಡಾಗ ಚೆನ್ನಪ್ಪ ಆತನಿಗೆ ಬೈದ. ತೋಟದಲ್ಲಿ ತರಕಾರಿ ಗಿಡಗಳ ಮೇಲೆ ಆಡುತ್ತಿತ್ತು ಈ ನಾಯಿ ಮರಿ. ಕೋಲಿನಿಂದ ಕಾಲಿಗೆ ಬಾರಿಸಿದೆ ನೋಡು, ಕುಯ್ ಕುಯ್ ಎಂದು ಇಲ್ಲಿ ಬಂದು ಬಿದ್ದಿದೆ. ಅದನ್ನೇಕೆ ಎತ್ತಿಕೊಳ್ತೀಯ? ಕಾಲು ಸರಿ ಹೋದರೆ ಮತ್ತೆ ತೋಟದಲ್ಲಿ ಬಂದು ಹಾವಳಿ ಮಾಡುತ್ತದೆ, ದೂರ ಎಂದ. ವೀರನಿಗೆ ಮನಸ್ಸು ಬರಲಿಲ್ಲ. ಅವನು ಮಾತನಾಡದೆ ಮರಿಯನ್ನು ಮನೆಗೆ ಕರೆದೊಯ್ದ. ಅದರ ಕಾಲಿಗೆ ಮುಲಾಮು ಹಚ್ಚಿ ಬಟ್ಟೆ ಕಟ್ಟಿ ಬೆಚ್ಚಗೆ ಗೋಣಿ ಚೀಲದ ಮೇಲೆ ಮಲಗಿಸಿದ. ನಾಯಿ ಮರಿಗೆ ಮೈ ತುಂಬ ಕೂದಲಿತ್ತು. ಅದರ ಎರಡೂ ಕಿವಿಗಳ ಮಧ್ಯೆ ರೂಪಾಯಿ ಅಗಲದ ಗುಳಿಯಿತ್ತು. ವೀರ ಪ್ರೀತಿಯಿಂದ 4-5 ದಿನ ಅದರ ಆರೈಕೆ ಮಾಡಿದ. ನಾಯಿ ಮರಿಯ ಕಾಲು ಮೊದಲಿನಂತಾಯಿತು. ವೀರ ಬಡವನಾದರೂ ಅವನ ಪಾಲಿನ ಊಟದಲ್ಲಿ ಅರ್ಧದಷ್ಟು ನಾಯಿ ಮರಿಗೆ ಕೊಡುತ್ತಿದ್ದ. ಅದರೊಂದಿಗೆ ಆಡುತ್ತಿದ್ದ, ಓಡುತ್ತಿದ್ದ, ಹೊರಗಡೆ ಓಡಾಡಿಸುತ್ತಿದ್ದ. ನಾಯಿ ಮರಿಯು ವೀರನ ಮನೆಯ ಕಾವಲು ಕಾಯುತ್ತಿತ್ತು. ಒಂದು ದಿನ ವೀರ ನಾಯಿ ಮರಿಗೆ ಸ್ನಾನ ಮಾಡಿಸುವಾಗ ಅದರ ನೆತ್ತಿಯ ಗುಳಿಯಿಂದ ಒಂದು ಬಂಗಾರದ ನಾಣ್ಯ ಠಣ್ಣೆಂದು ಕೆಳಗೆ ಬಿದ್ದಿತು. ವೀರ ಆಶ್ಚರ್ಯದಿಂದ ಅದನ್ನು ತನ್ನ ಹೆಂಡತಿಗೆ ತೋರಿಸಿದ. ಅವಳು ಬೆರಗಾಗಿ ಅಕ್ಕಸಾಲಿಗನಿಗೆ ತೋರಿಸಿದಳು. ಅರೆ, ಅಪ್ಪಟ ಬಂಗಾರವಿದು. ಯಾರು ಕೊಟ್ಟರು ಇದು ನಿನಗೆ? ಯಾವ ಕೆಲಸಕ್ಕೆ ಕೊಟ್ಟರು? ಎಂದು ಅಕ್ಕಸಾಲಿಗ ಆ ನಾಣ್ಯಕ್ಕೆ ತಕ್ಕ ಹಣವನ್ನು ಆಕೆಗೆ ಕೊಟ್ಟ. ವೀರ ಆ ನಾಯಿ ಮರಿಗೆ ಸುವರ್ಣ ಎಂದು ಹೆಸರಿಟ್ಟ. ಅದರ ನೆತ್ತಿಯ ಗುಳಿಯಲ್ಲಿ ಚಿನ್ನದ ನಾಣ್ಯ ಚಿಕ್ಕದಾಗಿ ಹುಟ್ಟಿ ದಿನೇ ದಿನೇ ಬೆಳೆದು ತಿಂಗಳಾದ ಮೇಲೆ ಕೆಳಗೆ ಉದುರಿಸುತ್ತಿತ್ತು. ಹೀಗೆ ತಿಂಗಳಿಗೊಮ್ಮೆ ಅದರ ನೆತ್ತಿಯಿಂದ ಒಂದೊಂದು ನಾಣ್ಯ ಉದುರಿಸುತ್ತಿತ್ತು ನಾಯಿ ಮರಿ. ವೀರ ಅದನ್ನು ಅಕ್ಕಸಾಲಿಗನಿಗೆ ಕೊಟ್ಟು ಹಣ ಪಡೆಯುತ್ತಿದ್ದ. ಆ ಹಣದಿಂದ ಆತ ಸ್ವಂತ ಮನೆ ಕಟ್ಟಿಸಿದ. ಸ್ವಂತದೊಂದು ಹೊಲ ಖರೀದಿಸಿದ. ಮಕ್ಕಳಿಗೆ ಚೆನ್ನಾಗಿ ಓದಿಸತೊಡಗಿದ. ಈ ವಿಷಯ ಚೆನ್ನಪ್ಪನಿಗೆ ತಿಳಿಯಿತು. ಅವನು ಕೂಡಲೇ ವೀರನಿದ್ದಿಲ್ಲಿಗೆ ಬಂದು, ಈ ನಾಯಿ ನನ್ನ ಹೊಲದಲ್ಲಿತ್ತು. ಇದು ನನ್ನದು. ಇದನ್ನು ನಾನು ನಿನಗೆ ಒಯ್ಯಲು ಕೊಡದಿದ್ದರೆ ನಿನಗೆ ಬಂಗಾರ ಎಲ್ಲಿ ಸಿಗುತ್ತಿತ್ತು? ಇದನ್ನು ನಾನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ವೀರನ ಮನೆಯಿಂದ ಬಲವಂತವಾಗಿ ನಾಯಿ ಮರಿಯನ್ನು ಎಳೆದುಕೊಂಡು ಹೋದ. ತನ್ನ ಪ್ರೀತಿಯ ನಾಯಿ ಮರಿಯನ್ನು ಬಿಟ್ಟಿಲ್ಲರಾತೆ ಹತ್ತು ಬಿಟ್ಟ ವೀರ. ಆದರೆ ಚೆನ್ನಪ್ಪ ಆ ನಾಯಿ ಮರಿಯನ್ನು ಚಿನ್ನದ ಆಸೆಯಿಂದ ಕರೆದುಕೊಂಡು ಹೋಗಿದ್ದ. ಅವನಿಗೆ ಅದರ ಮೇಲೆ ಎಳ್ಳಷ್ಟು ಪ್ರೀತಿ ಇರಲಿಲ್ಲ. ಅದನ್ನು ನೋಡಿಕೊಳ್ಳುವ ತಾಳ್ಮೆಯೂ ಇರಲಿಲ್ಲ. ಎಷ್ಟು ದಿನಕ್ಕೊಮ್ಮೆ ಚಿನ್ನ ಉದುರಿಸುತ್ತದೆ ಎಂಬುದು ತಿಳಿದುಕೊಳ್ಳಲಿಲ್ಲ. ಅವನು ಅದಕ್ಕೆ ಸರಿಯಾಗಿ ತಿನ್ನಲು ಕೊಡದೆ ಅದು ಉದುರಿಸುವ ಚಿನ್ನಕ್ಕಾಗಿ ಕಾಯುತ್ತಿದ್ದ. 1 ವಾರವಾದರೂ ಚಿನ್ನ ಸಿಗಲಿಲ್ಲ ಎಂದು ನಾಯಿ ಮರಿಗೆ ಚೆನ್ನಾಗಿ ಹೊಡೆದ. ವೀರನನ್ನು ನೆನೆಸಿಕೊಂಡು ನಾಯಿ ಮರಿ ಕೊರಗಿತು. ಪ್ರೀತಿ ಇಲ್ಲದೆ ಸೊರಗಿತು. ಹಸಿವಿನಿಂದ ಕಂಗೆಟ್ಟಿತು. ಚೆನ್ನಪ್ಪನ ಹೊಡೆತಕ್ಕೆ ಕೊನೆಗೊಂದು ದಿನ ಸತ್ತೇ ಹೋಯಿತು. ಹೊಟ್ಟೆ ಕಿಚ್ಚಿನಿಂದ ಯಾರ ಬೆಳವಣಿಗೆಯೂ ಸಾಧ್ಯವಾಗುವುದಿಲ್ಲ. ಮತ್ತು ನಾಯಿಯನ್ನು ಸಾಕುವ ಸಣ್ಣ ಕೆಲಸವೇ ಆಗಲಿ ಮನಃಪೂರ್ವಕವಾಗಿ ಮಾಡದಿದ್ದರೆ ಒಳ್ಳೆಯ ಫಲಿತಾಂಶವೂ ಸಿಗುವುದಿಲ್ಲ. ಕಥೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.